ಇನ್ನು ವಿಪಕ್ಷಗಳ ವಾಗ್ದಾಳಿಯ ನಡುವೆನೇ ಸಂಕ್ರಾಂತಿ ಹತ್ತಿರವಾಗ್ತಾನೆ ಮತ್ತೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಸಂಘರ್ಷ ಶುರುವಾಗ್ತಾ ಇದೆ. ಡಿಕೆಶಿ ಸಿಎಂ ಆಗಬೇಕು ಅಂತ ಎಲ್ರಿಗೂ ಆಸೆ ಇದೆ, ನನಗೂ ಆಸೆ ಇದೆ. ನಾನು ಆಸೆ ಇಲ್ಲ ಅಂತ ಎಲ್ಲಾದ್ರೂ ಹೇಳಿದ್ದೀನ ಅಂತ ಡಿಕೆ ಸುರೇಶ್ ಹೇಳ್ತಾ ಇದ್ದಾರೆ. ಶುಭ ಗಳಿಗೆಗೆ ಶುಭ ಲಗ್ನ ನೀವು ಫಿಕ್ಸ್ ಮಾಡಿದ್ರೆ ಎಲ್ಲ ನಡೆಯುತ್ತೆ, ಮುಹೂರ್ತ ಫಿಕ್ಸ್ ಮಾಡೋದನ್ನ ಕಾಯ್ತಾ ಇದ್ದೀವಿ ಅಂದಿದ್ದಾರೆ ಮಾಜಿ ಸಂಸದರು. ಸದ್ಯಕ್ಕೆ ಮಾಧ್ಯಮವೇ ನನಗೆ ಹೈಕಮಾಂಡ್ ಅಂದಿದ್ದಾರೆ. ಜನವರಿ 16ನೇ ತಾರೀಕಿನ ಬಳಿಕ ಮಾತಾಡ್ತೀನಿ ಅಂತ ಶಿವಗಂಗಾ ಬಸವರಾಜು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಹೇಳುವ ಮಾತಿಗೆ ನಾವೆಲ್ಲಾ ಬದ್ಧ ಅಂದಿದ್ದಾರೆ. ಸಂಕ್ರಾಂತಿ ನಂತರ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಇಕ್ಬಾಲ್ ಹುಸೇನ್ ಹೇಳ್ತಾ ಇದ್ದಾರೆ. ಎಲ್ರಿಗೂ ಆಸೆ ಇದೆ, ನನಗೂ ಆಸೆ ಇದೆಯಪ್ಪ. ನನಗೆ ಆಸೆ ಇಲ್ಲ ಅಂತ ಯಾವ ಥರ ಹೇಳಿದ್ದೀನ ನಾನು. ಸೊ ಹಾಗಾಗಿ ರಾಮೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನ ಬರಬೇಕು ಅಂಥೇಳಿ ಅವರ ಪಕ್ಷದ ಎಲ್ಲ ಮುಖಂಡರುಗಳು ಬಂದು ಆಹ್ವಾನವನ್ನು ಮಾಡಿದ್ರು. ಇವತ್ತು ಕುಣಗದ ಉತ್ಸವ ಇದೆ, ಪ್ರತಿಭಾ ಪುರಸ್ಕಾರ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೀವು ಗಳಿಗೆ ಮುಹೂರ್ತ ಫಿಕ್ಸ್ ಮಾಡಿದ್ರೆ ಸರಿ ಹೋಗುತ್ತೆ. ನೀವು ಇನ್ನೂ ಫಿಕ್ಸ್ ಮಾಡಿಲ್ವಲ್ಲ, ಶುಭಗಳಿಗೆ ಶುಭ ಲಗ್ನ ಎಲ್ಲ ನೀವು ಫಿಕ್ಸ್ ಮಾಡಿದ್ರೆ ನಡೆಯುತ್ತೆ. ಚುನಾವಣೆ ಪ್ರಕ್ರಿಯೆಗಳು ನಡಿಬೇಕಾದ್ರೆ ಚುನಾವಣೆಯಲ್ಲಿ ಒಂದಷ್ಟು ಮೇಲುಸ್ತುವಾರಿಯನ್ನು ಹಾಕೋವಂಥದ್ದು. ನಮ್ಮ ರಾಜ್ಯಕ್ಕೂ ಸಾಕಷ್ಟು ಜನ ವೀಕ್ಷಕರನ್ನು ನೇಮಕ ಮಾಡಿದರು. ಸೊ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಒಂದು ಅವರನ್ನು ನಿಯೋಜನೆ ಮಾಡಿದ್ದಾರೆ. ಸೊ ಅದು ಪಕ್ಷದ ಕೆಲಸ ಮಾಡ್ತಾರೆ. ಅವರು ಸೀನಿಯರ್ಸ್ ಇದ್ದಾರೆ. ಬಸವರಾಜ ರಾಯರೆಡ್ಡಿ ಅವರು ಮಾತಾಡ್ತಿರೋದು ನಾನು ನೆನ್ನೆ ಅಬ್ಸರ್ವ್ ಮಾಡಿದೆ. ನೆನ್ನೆ ಕಂಟಿನ್ಯೂ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಈಗ ಹೈಕಮಾಂಡ್ ಹೇಳಿದೆ ಯಾರು ಏನು ಮಾತಾಡಬೇಡ್ರಿ ಮುಖ್ಯಮಂತ್ರಿ ವಿಷಯ ಅಂತ. ಅದ್ರ ಮೇಲೂ ಅದಕ್ಕೂ ಜಾಸ್ತಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ನಾವೆಲ್ಲ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀವಿ ಅಂತ. ಹೈಕಮಾಂಡ್ ತೀರ್ಮಾನ ಬದ್ಧ ಅಂತ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಬಸವರಾಜ ರೆಡ್ಡಿ ಯಾರವರು? ಅವ್ರ ಹೈಕಮಾಂಡ. ಅವ್ರ ಹೇಳಿಕೆನಲ್ಲಿ ನೀವು ಪರಿಗಣಿಸಲೇಬೇಡಿ, ಇದನ್ನು ಹೈಕಮಾಂಡ್ ಗಮನ ಹರಿಸ್ಬೇಕಾಗ್ತದೆ. ಯಾಕೆಂದರೆ ಈಗ ಎಲ್ಲರೂ ಸುಮ್ಮನಾಗಿದ್ವಿ, ಸುಸೂತ್ರವಾಗಿ ನಡೀತಾ ಇದೆ. ಸಿದ್ದರಾಮಯ್ಯ ಸಾಹೇಬರು ಒಪ್ಕೊಂಡಿದ್ದಾರೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ, ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಕೇಳ್ತೀನಿ ಅಂತ. ಅದೆಲ್ಲ ಹೇಳಿದ ಮೇಲೆ ನಾವುಗಳು ಮಾತಾಡೋದಾಗಲಿ, ರಾಯರೆಡ್ಡಿ ಅವರು ಮಾತಾಡೋದಾಗಲಿ, ಇದು ಪಾರ್ಟಿ ಒಳ್ಳೆಯದಲ್ಲ. ಪ್ರತಿಯೊಬ್ಬರು ಶಾಸಕರಿಗೂ ಅವ್ರದ್ದೇ ಆದ ಗೌರವ ಇರ್ತದೆ. ಒಬ್ರಿಗೊಂದು ನೋಟಿಸ್ ಕೊಟ್ಟು ಇನ್ನೊಬ್ರಿಗೊಂದು ನೋಟಿಸ್ ಕೊಡ್ದಂಗಿರೋದು ಸರಿಯಲ್ಲ. ಈಗ ರಾಯರೆಡ್ಡಿ ಅವರು ಪದೇ ಅದನ್ನ ಹೇಳ್ಕೊಂತ ಬರ್ತಿದ್ದಾರೆ. ಅವ್ರೇನು ಹೈಕಮಾಂಡಲ್ಲ ಹೇಳೋಕ್ಕೆ. 16ನೇ ತಾರೀಕು ಮಾತಾಡ್ತೀನಿ. 15 ಮುಗಿಲಿ, ಸಂಕ್ರಾಂತಿ ಅಂತ ಹೇಳಿದ್ದೀನಿ. ಸಂಕ್ರಾಂತಿ ಆದಮೇಲೆ ನಿಮಗೆಲ್ಲ ಸಂಕ್ರಾಂತಿ ಹಬ್ಬ ಶುಭ ಕೋರಿ, ಹೊಸ ವರ್ಷ ಶುಭ ಕೋರಿ ನಿಮ್ಮ ಮೀಡಿಯಾ ಮುಂದೆ ಮಾತಾಡ್ತೀನಿ. 6 ಫೇಲ್ ಆದ್ರೂ 9 ಫೇಲ್ ಆಗಲ್ಲ ಅಂದ್ಕೊಂಡಿದ್ದೆ. ಆಯಿತು, ಇನ್ನೂ ಒಂದು ಸಲ ಏನೋ ಸಂಕ್ರಾಂತಿ ಆದಮೇಲೆ ಆಗೇ ಆಗುತ್ತೆ ಅಂತೇಳಿ ಇನ್ನೂ ಭರವಸೆ ಕೊಡ್ತಾ ಇದ್ದಾರೆ. ನಮ್ಮ ಭರವಸೆ ಹುಸಿ ಆಗಲ್ಲ. ನಮ್ಮ ಪ್ರಾರ್ಥನೆಗೆ ಪ್ರತಿಫಲ ಸಿಗುತ್ತೆ. ಶ್ರಮ ಫೇಲ್ ಆದರೂ ನಮ್ಮ ಪ್ರಾರ್ಥನೆ ಫೇಲ್ ಆಗಲ್ಲ ಅಂಥೇಳಿ ನಮ್ಮದೊಂದು ಭರವಸೆ ಇದೆ. ವರಿಷ್ಠರು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ವರಿಷ್ಠರ ಮೇಲೆ ಒಂದು ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿದ್ದೀವಿ. ಅದನ್ನು ನೋಡಿ ಮುಂದಕ್ಕೆ ನಾವು ಕೂಡ ತೀರ್ಮಾನವನ್ನು ತಗೊಳ್ತೀವಿ. ಮುಖ್ಯಮಂತ್ರಿಯವರಿಗೆ, ಉಪಮುಖ್ಯಮಂತ್ರಿಯವರಿಗೆ ಡೆಲ್ಲಿ ಹೈಕಮಾಂಡಿಂದ ಬುಲಾವ್ ಬಂದಿದೆ. ಹೋಗ್ತಾರೆ, ಚರ್ಚೆ ಮಾಡ್ತಾರೆ. ಒಂದಿಲ್ಲ ಒಂದು ರೀತಿಯಲ್ಲಿ ನಾನು ಆತ್ಮಪೂರ್ವಕವಾಗಿ ಆತ್ಮವಿಶ್ವಾಸದಲ್ಲಿ ಹೇಳ್ತಾ ಇದ್ದೀನಿ, ಶಿವಕುಮಾರ್ ಈ ಸಲ ಮುಖ್ಯಮಂತ್ರಿ ಆಗ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.